ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ತುಂಬ ರುಚಿಕರವಾದಂಥ ಚಿಕನ್ ಗ್ರೇವಿ ಮಾಡ್ತಿದ್ದೀನಿ. ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ತುಂಬ ಕಡಿಮೆ ಸಮಯದಲ್ಲೂ ಸಹ ಮಾಡ್ಕೊಳ್ಬೋದು. ಚಪಾತಿ, ರೋಟಿ ಮತ್ತು ಮುದ್ದೆ, ರೈಸ್ಗೆ ಎಲ್ಲ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತಿದ್ದೇನೆ. ಯಾವಾಗಲೂ ಒಂದೇ ರೀತಿ ಮಾಡಬಾರ್ದಲ್ವ, ಸೊ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರಬೇಕು. ಸೊ ನಾನಿವತ್ತು ಅದೇ ರೀತಿ ಟ್ರೈ ಮಾಡಿದ್ದೇನೆ. ನಿಮಗೂ ಇಷ್ಟ ಆಗಬಹುದು ಈ ವಿಡಿಯೋ. ಸೊ ನಾನಿಲ್ಲಿ 1/2 kg ಚಿಕನನ್ನು ತೊಗೊಂಡಿದ್ದೀನಿ. ನೀವು ಬೌನ್ಲೆಸ್ ಬೇಕಂದರೆ ಬೌನ್ಲೆಸ್ ಆದರೂ ತೊಗೊಳ್ಳಿ. ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಈಗ ನಾನು ಸೈಡ್ಗೆ ತೊಗೊಳ್ಳೋಣ. ಈಗ ಮಸಾಲ ಪ್ರಿಪೇರ್ ಮಾಡಲಿಕ್ಕೆ ಒಂದು ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಇಂಚು ಶುಂಠಿನ ಸೇರಿಸ್ತಾ ಇದ್ದೀನಿ. 1 ಗಡ್ಡೆ ಈರುಳ್ಳಿಯನ್ನು ಸಹ ತೊಗೊಂಡಿದ್ದೀನಿ. 1/2 ಟೊಮೆಟೊ ತೊಗೊಂಡಿದ್ದೀನಿ ರುಬ್ಬಲಿಕ್ಕೆ. ಇನ್ನು 1/2 ಟೊಮೆಟೊ ನಾನು ಫ್ರೈ ಮಾಡಲಿಕ್ಕೆ ಸೇರಿಸ್ತೇನೆ. ಸೊ 1 ಗಡ್ಡೆ ಈರುಳ್ಳಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಇದು ಫ್ರೈ ಅಲ್ವಾ, ಸೊ ಹಾಗಾಗಿ ಕಾಯಿ ಜಾಸ್ತಿ ತೊಗೊಳ್ತಿಲ್ಲ ನಾನು, ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ 1 kg ಚಿಕನ್ ಮಾಡೋದಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ. ಹಾಗೆ ಅರಿಶಿಣ 1/2 ಸ್ಪೂನ್ ಅರಿಶಿಣವನ್ನು ಸಹ ತೊಗೊಂಡಿದ್ದೀನಿ. 1 ಇಂಚು ಚಕ್ಕೆ, 4 ಲವಂಗನ ಸೇರಿಸ್ಕೊಳ್ಳೋಣ. ಹೇಳ್ದೆಲ್ಲ ಕ್ವಾಂಟಿಟಿ ನಿಮಗೆ 1 kg 2 kg ಚಿಕನ್ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಕಾಳು ಮೆಣಸು ನಾನು 10 ಕಾಳಾಗಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಹುರಿಗಡಲೆ ನಾನು 1 ಸ್ಪೂನ್ ಇಲ್ಲ 2 ಸ್ಪೂನ್ ಹುರಿಗಡಲೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹುರಿಗಡಲೆ ಸೇರಿಸೋದ್ರಿಂದ. ಹಾಗೆ ಕೊತ್ತಂಬರಿ ಪುದೀನ ಸೇರಿಸಿ ಈಗ ನೀರನ್ನು ಸ್ವಲ್ಪ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ಮತ್ತು ಮಿಕ್ಸಿ ಮಾಡ್ಕೊಂಡಾಯಿತು. ಈಗ ನಾನು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು 3 ಸ್ಪೂನು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾವು ಸಾಸಿವೆ ಸೇರಿಸೋದು ಬೇಡ. ಮಸಾಲೆ ಐಟಮ್ಸ್ಗೆ ಸಾಸಿವೆ ಸೇರಿಸಿದ್ರೆ ಚೆನ್ನಾಗಿರಲ್ಲ. ಈಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಕರಿಬೇವು ಸಹ ತೊಗೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಈಗ ಈರುಳ್ಳಿನ ಫ್ರೈ ಮಾಡ್ಕೊಂಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನೀವು ಮಾಡಿಕೊಡ್ಲಿ. ಈಗ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಉಪ್ಪು ಸೇರಿಸೋದ್ರಿಂದ ಬೇಗ ಫ್ರೈ ಆಗುತ್ತೆ. ಅದಕ್ಕಾಗಿ ನಾವು ಚಿಕನ್ ಸೇರಿಸಿದ ತಕ್ಷಣ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉರಿ ಕಡಿಮೆ ಇಟ್ಕೊಂಡೆ ನೀವು ಮಾಡ್ಕೊಳ್ಳಿ. ಈಗ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಬೇಕಾದರೆ ಅದನ್ನು ತೊಗೊಳ್ಬಹುದು ಉಪ್ಪು. ಸ್ವಲ್ಪ ಮಿಕ್ಸ್ ಕೊಡೋಣ. ಈ ರೀತಿ ಮಿಕ್ಸ್ ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ನೀಟಾಗಿ ಫ್ರೈ ಆಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾಯಿತು. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. 5 ನಿಮಿಷ ಬಿಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಸೈಡಲ್ಲೇ ಬಿಟ್ಕೊಳ್ತಿದೆ. ಸೊ ಈ ರೀತಿ ಸೈಡಲ್ಲಿ ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕೆಲವರು ಹಾಗೆ ಚಿಕನ್ ಸೇರಿಸಿದ ತಕ್ಷಣ ಮಸಾಲೆ ಸೇರಿಸ್ಬಿಡ್ತಾರೆ. ರಿಯಲಿ ಆಗ ಟೇಸ್ಟು ಚೆನ್ನಾಗಿರಲ್ಲ. ಸೊ ಕೆಲವೊಂದು ನಾವು ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಥಿಂಕ್ ಮಾಡಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನೀವು ಖಂಡಿತ ಟ್ರೈ ಮಾಡಿ. ನೋಡಿ ಚಿಕನ್ ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈಗೆ ಮತ್ತು ಈ ರೀತಿ ಇದ್ರೇ ಚೆನ್ನಾಗಿರೋದು. ಈಗ ನಾನು ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ನೀರು ಸೇರಿಸಲ್ಲ. ಜಸ್ಟ್ ಇದರಲ್ಲಿ ಬರುವಂತಹ ಚಿಕನ್ನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ, ಸೊ ಅದೇ ನೀರಲ್ಲೇ ನಾನಿವತ್ತು ಫ್ರೈ ಮಾಡ್ತಿರುವಂತಹದ್ದು. ಗ್ರೇವಿ ಚಿಕನ್ ಫ್ರೈ ನೀವು ಯಾವ ರೀತಿ ಆದರೂ ತಿಳ್ಕೊಬೋದು. ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೇನೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ ಈಗ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಟು ಮಧ್ಯದಲ್ಲಿ ಒಂದು ಟೈಮು
ತಳ ಹಿಡಿದಿದೆಯಾ ಅಂತ ನೋಡಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಚಿಲ್ಲಿನ ಮತ್ತು ಟೊಮೆಟೊನ ಸೇರಿಸ್ಕೊಳ್ಬೇಕಾಗುತ್ತೆ. ಏನಕ್ಕಪ್ಪ ಈ ಟೈಮಲ್ಲೂ ಅಂತಂದರೆ ನಾವು ರುಬ್ಲಿಕ್ಕೆ ಟೊಮೆಟೊ ಸೇರಿಸಿದ್ದೀವಲ್ವ, ಸೊ ಹಾಗಾಗಿ ಮತ್ತು ಪೆಪ್ಪರನ್ನು ಸಹ ಸೇರಿಸಿರೋದ್ರಿಂದ ಫಸ್ಟೇ ಫ್ರೈ ಮಾಡಿಬಿಟ್ರೆ ನಮಗೆ ಖಾರ ಅನ್ನೋದು ಜಾಸ್ತಿ ಘಾಟಿರುತ್ತೆ. ಸೊ ಈ ಟೈಮಲ್ಲಿ ಸೇರಿಸೋದ್ರಿಂದ ನಮಗೆ ಅಷ್ಟು ಖಾರ ಅನಿಸಲ್ಲ. ಸೊ ನಿಮಗೆ ತುಂಬ ಖಾರವಾಗಿ ಬೇಕು ಅಂತ ಹೇಳಿದರೆ ನೀವು ಫಸ್ಟೇ ಫ್ರೈಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ನನಗೆ ಈ ಟೈಮಲ್ಲಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ನಾನು ಇದಕ್ಕೆ ಒಂದು ಡ್ರಾಪ್ ನೀರು ಸಹ ಸೇರಿಸಿಲ್ಲ. ಮಸಾಲೆಯಲ್ಲಿ ಇರುವಂತಹ ನೀರು ಮತ್ತು ಚಿಕನ್ನಲ್ಲಿ ಇರುವಂತಹ ನೀರೇ ಇದಕ್ಕೆ ಸಾಕಾಗಿದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಲೈಟಾಗಿ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ನಾನು ಸ್ಪೈಸಸಲ್ಲಿ. ಇದಕ್ಕೆ ನಾನು ಆಚಿ ಚಿಕನ್ ಮಸಾಲ ಸೇರಿಸಿದ್ದೀನಿ. ಮೈನ್ ಇದರಲ್ಲಿ ಆಚಿ ಚಿಕನ್ ಮಸಾಲ ರಿಯಲಿ ತುಂಬ ಚೆನ್ನಾಗಿರುತ್ತೆ. ನೀವು ಲಾಸ್ಟ್ 5 ನಿಮಿಷ ಇರಬೇಕಾದ್ರೆ ನೀವು ಆಚಿ ಚಿಕನ್ ಮಸಾಲಾನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನು ಆಚಿ ಚಿಕನ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ಮತ್ತು ಧನಿಯಾ ಪೌಡರು ಅರ್ಧ ಸ್ಪೂನು ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ರಿಯಲಿ ತುಂಬ ಟೇಸ್ಟ್ ಇರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಇದು ಸೇರಿಸಿ 5 ನಿಮಿಷ ಆದರೆ ಸಾಕು. ನೀವು ನೀಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ನೀವು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಆಗಿರುತ್ತೆ ಚಿಕನ್ ಅನ್ನೋದು. ನೋಡಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ. ಸೊ ಈಗ ತುಂಬ ಚೆನ್ನಾಗಿ ಆಗಿದೆ ಚಿಕನ್, ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಚಿಕನ್ ಗ್ರೇವಿ, ಚಿಕನ್ ಫ್ರೈ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಬಾಯ್, ಟೇಕ್ ಕೇರ್.